ಬಾಯಾಗ ಬೂದಿ ಹಾಕೋರಿ ಅಂತ ಹೇಳಿ ವಿಡಿಯೋ ಏನೋ ಮಾಡಿದೀವ್ರಿಪ್ಪ. ಆದ್ರೆ ಭಾಳ ಮಂದಿ ಎಲ್ಲಿಂದ ತರುಣೋಪ ಚಲೋ ಬೂದಿ ಅಂತ ಹೇಳಿ ಕಮೆಂಟ್ ಮಾಡಾಕತ್ತೀರಿ. ಹೊರಗಿಂದ ತರು ಬೂದಿ ಮೇಲೆ ನಿಮಗೆ ನಂಬಿಕೆ ಇರಲಿಲ್ಲ ಅಂದ್ರು ಮನ್ಯಾಗ ತಯಾರು ಮಾಡ್ಕೊಳ್ಳೋದು ಹೆಂಗ್ರಿ? ಬಹಳಷ್ಟು ಮಂದಿ ಅಣ್ಣಗಳು ಈ ದನ ಉಳಿಲಿ ಅನ್ನೋ ಸಂಕಟಕ್ಕೆ ಆಕಳ ಸಗಣಿಲೆ ಇಂಥವು ಕುಳ್ ಮಾಡಾಕತ್ತಾರ. ಅಂತ ಕುಳ್ಳು ಅವ್ರ ಕಡೆಯಿಂದ ತಗೊಂಡ್ರ 4 ದನನೂ ಉಳಿತಾವ, ಆ ಅಣ್ಣಗಳಿಗೆ ಪ್ರೋತ್ಸಾಹ ಕೊಟ್ಟಂಗೂ ಆಗ್ತೈತಿ. ಅಂತ ಕುಳ್ಳು ತಗೊಂಡ್ ಬಂದಿದ್ದನ್ನ ಏನ್ ಮಾಡ್ರಿ, ಒಂದ್ ಚಲೋ ಪಾತ್ರೆ ಒಳಗೆ ಹಿಂಗೆ ಜೋಡಿಸಿಡ್ರಿ. ನಡು ಒಂದೆರಡು ಕರ್ಪೂರ ಇಟ್ಟು ಅದಕ್ಕೆ ಬೆಂಕಿ ಕೊಡ್ರಿ. ಇದ್ರ ಮೇಲೆ ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಬಳಸ್ಬೇಡ್ರಿ. ಇವು ತಾನಾಗೆ ಸುಟ್ಟು ಭಸ್ಮ ಆದ್ಮೇಲೆ ನಿಮ್ಮ ಬೂದಿ ತಯಾರಾದಂಗ. ಇಷ್ಟ ಸಾಲುದಿಲ್ಪ, ನಮ್ಗೆ ಇನ್ನೂ ಒಂದೆರಡು ಏನಾರ ಹೇಳೋದಕ್ಕೆ ಹೆಚ್ಚಿಗೆ ಅಂತಂದ್ರ ಇಂಥವು ಚಲೋ ಔಷಧ ಗುಣ ಇದ್ದಿದ್ದ ಬೇವಿನ ಕಡ್ಡಿ, ಹೊಂಗಿ ಕಡ್ಡಿ ಎಲ್ಲ ಇರ್ತಾವಲ್ರಿ, ಇಂಥವ್ನು ಇದ್ರ ಜೊತೆನ ಕಟ್ಗೆ ಇಟ್ಟು ಜೋಡಿಸ್ಕೋಬಹುದು. ಇನ್ನ ಹೋಮಕ್ಕೆ ಯಜ್ಞಕ್ಕೆ ಅಂತ ಹೇಳಿ ಕೆಲವೊಂದಿಷ್ಟು ದರ್ಬೆ ಅಂದ್ರೆ ಹುಲ್ಲಿನ ಜಾತಿ ಪ್ರಭೇದನ ಇಡ್ತಾರ, ಅವನ್ನೂ ಇಟ್ಟು ನೀವು ಭಸ್ಮ ಮಾಡ್ಕೊಳ್ಬೋದು. ಇಷ್ಟು ಸರಳ ಇರೋದು ಎಲ್ಲಾ ರೀತಿ ನೀತಿ ಎಲ್ಲ ಹೇಳಿದ್ಮೇಲೆ ಮನ್ಯಾಗ ಬೂದಿ ತಯಾರು ಮಾಡ್ಕೋರಿಪ್ಪ. ಹೊರಗಿನ ಮಷಿನ್ ಮೇಲೆ ಯಾಕೆ ರೊಕ್ಕ ಹಾಕ್ತೀರಿ?